ಇದು ಸ್ಯಾಟರ್ಡೇಯ ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ನಾನು ನಮ್ಮ ಆಂಟಿ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೆದಿದ್ರು. ಸೊ ಹೋಗಿದ್ದೆ. ತುಂಬ ಚೆನ್ನಾಗಿ ಮಾಡಿದರು. ಸಖತ್ತಾಗಿ ಅಲಂಕಾರ ಎಲ್ಲ ಮಾಡಿ ತುಂಬಾ ಚೆಂದ ಮಾಡಿ ನನಗಂತೂ ಖುಷಿ ಆಗೋಯಿತು ದೇವ್ರನ್ನ ನೋಡಿ. ಏನು ಹೇಳ್ಬಿಟ್ಟು ಇವತ್ತು ನಮ್ಮ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿದ್ದಾರೆ ಪವಿತ್ರರವರು. ಎಲ್ಲರಿಗೂ ಶುಭವಾಗಲಿ. ಸೊ ನೋಡಿದ್ರಲ್ಲ ಆಂಟಿ, ನಾನು ಅವ್ರ ಮನೆಗೆ ಹೋಗಿದ್ದಿದ್ದು. ಸೊ ಅವ್ರ ಮನೆಯಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೆದಿದ್ರು, ಪೂಜೆ ಮಾಡಿಸಿದ್ರು. ಸೊ ಎಲ್ಲರೂ ಜನ ಇದ್ದರು, ತುಂಬ ಜನ ಇದ್ದರು. ನಾವು ಕೂಡ ದೇವರ ಒಂದು ಆಶೀರ್ವಾದನ ತೊಗೊಂಡು, ಮಂಗಳಾರತಿ ಎಲ್ಲ ತೊಗೊಂಡು, ಪ್ರಸಾದ ಎಲ್ಲ ತೊಗೊಂಡು ಕುಂತಿದ್ದು. ನನ್ನ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಮಗಳು ಎಲ್ಲ ಹೋಗಿದ್ವಿ. ಎಲ್ಲನೂ ಕರೆದಿದ್ರು, ಜನ ಇದ್ದರು ಆಂಟಿ ಮನೆಯಲ್ಲಿ. ಆಂಟಿ ಏನೋ ಫಂಕ್ಷನ್ ಮಾಡಿದ್ರು ಕರೀತಾ ಇರ್ತಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವ್ರ ಮಗಳಾಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರೋ ಎಲ್ಲರೂ ಅಷ್ಟು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ನಂಗೆ ಖುಷಿಯಾಗುತ್ತೆ. ದೇವರ ಒಂದು ಮಂಗಳಾರತಿ ಎಲ್ಲ ತೊಗೊಂಡು ಸೊ ಕೂತ್ಕೊಂಡಿದ್ದೀವಿ ಸೈಡಲ್ಲಿ. ಕೊಡು ಪ್ಲೀಸ್, ಬಜ್ಜಿ ಕೊಡು ನನಗೆ ಪ್ಲೀಸ್, ಬಜ್ಜಿ ಕೊಡು ನನಗೆ ಬಜ್ಜಿ ಕೊಡು ಪ್ಲೀಸ್. ನನಗೊಂದು ತಂದ್ಕೊಡು ಪ್ಲೀಸ್. ತಂದ್ಕೊಡ್ತೀಯಾ? ಮಾತಾಡ್ತೀನಿ. ಹಾಯ್, ಊಟ ಮಾಡಿದ್ರಾ ಹಾಂ, ಊಟ ಮಾಡಿದ್ರಾ ನೀವು? ಹೇಳಿ, ಮಾಡಿಲ್ವಾ? ಯಾಕೆ? ಫೈನಲಿ ನಾವು ವೇಟ್ ಮಾಡ್ತಿದ್ದಂತಹ ಗಳಿಗೆ ಬಂದೇ ಬಿಡ್ತು. ಏನು ಹೇಳಿ ಊಟ ಮಾಡೋದು, ಎಲ್ರಿಗೂ ಇದೇ ಇಷ್ಟ ಆಗುತ್ತಲ್ಲ. ಫೈನಲ್ ಗಳಿಗೆ ಇದೆ. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮದುವೆಗೆ ಹೋಗಲಿ, ಫಂಕ್ಷನ್ಗೆ ಹೋಗಲಿ, ಊಟ ಯಾವಾಗಪ್ಪ ತಿಂತೀನಿ ಅಂತ ಅನ್ಕೋತಾ ಇದ್ದೀನಿ. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಒಬ್ಬಟ್ಟು, ಅನ್ನ ಸಾರು, ಪುಳಿಯೋಗರೆ ಎಲ್ಲ ವೆರೈಟಿ ಮಾಡಿಸಿದ್ರು. ಫೈನಲಿ ಊಟ ಎಲ್ಲ ಮುಗೀತು. ಅನ್ನದಾತ ಸುಖೀ ಭವ ಅಂತ ಅಂದ್ಕೊಂಡು ನಾವು ಕೂಡ ಕೈ ಎಲ್ಲ ತೊಳ್ಕೊಂಡು ನೀರು ಕುಡ್ಕೊಂಡು ಸೊ ಹಾಗೆ ಸ್ವಲ್ಪ ಮಾತಾಡ್ಕೊಂಡು ನಾನು ನನ್ನ ಫ್ರೆಂಡೂ ಹಂಗೆ ರೇಗಿಸ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡು. ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಮಾತ್ರ ಶನಿವಾರ. ಸೊ ಹುಣ್ಣಿಮೆ ಇತ್ತಲ್ವ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಕೈಯೆಲ್ಲ ತೊಳ್ಕೊಂಡು ಮತ್ತೆ ಮೇಲೆ ಹೋದ್ವಿ. ಕುಂಕುಮ ಕೊಡ್ತಾಯಿದ್ರು ಆಂಟಿ. ಅವ್ರ ಹತ್ರ ಕುಂಕುಮ ಎಲ್ಲ ಇಸ್ಕೊಂಡು ಸೊ ಹಾಗೆ ಮಾತಾಡ್ಕೊಂಡು ಕುಂತಿದ್ವಿ. ದರ್ಶನ ಇದು ದೇವರ ಒಂದು ಪೂಜೆ ಮತ್ತು ತುಂಬ ಸಕ್ಕತ್ತಾಗಿ ಮಾಡಿದರು. ಆಂಟಿ ಕುಂಕುಮ ತಗೋಬೇಕಾದಾಗ ವೀಡಿಯೋ ಮಾಡಿ ಆಂಟಿ ಅಂತ ಕೊಟ್ಟಿದ್ದಂಗೆ ರೇಗಿಸ್ತಾ ಇದ್ದರು. ಅದಾದಮೇಲೆ ಕುಂಕುಮ ಎಲ್ಲ ತೊಗೊಂಡು ನಾವು ಕೂಡ ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ನನ್ನ ಶನಿವಾರದ ಮಿನಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.